ಕಾಮ್ರೇಡ್ಸ್, ರಾಜ್ಯದ ಸಮಸ್ತ ಜನತೆಗೆ ನಿಮ್ಮ ಮನೆಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಚುನಾವಣಾ ಆಯೋಗಕ್ಕೆ ತಾವು ಸ್ಪರ್ಧಿಸುವಾಗ ಪಕ್ಷಗಳಿಂದ, ರಾಷ್ಟ್ರೀಯ ಪಕ್ಷಗಳಿಂದ ಆಗಬಹುದು ಅಥವಾ ರಾಜ್ಯದ ಪಕ್ಷಗಳಿಂದ ಆಗಿರಬಹುದು, ತಾವು ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಯಾವ ತರಹವಾದ ಪತ್ರವನ್ನು ತಾವು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಅಥವಾ ಏನೇನು ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನೆಲ್ಲ ನಾನು ಮುಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ಮುಂಚೆ ಸ್ವಲ್ಪ ಪೀಠಿಕೆ ಡಿಸ್ಕಷನನ್ನು ಮಾಡೋಣ. ಪಕ್ಷಗಳು ಯಾವ ಥರ ಇರುತ್ತೆ, ಏನೇನು, ಯಾವ ಥರ ಹೆಂಗೆ ಮಾಡಿದ್ರೆ ಸರಿ, ಯಾವ ಪಕ್ಷವನ್ನು ಯಾವ ಥರ ಹುಟ್ಟಾಕಿದ್ರೆ ಸರಿ, ಹೆಂಗಿರುತ್ತೆ, ರಾಜಕೀಯ ವ್ಯವಸ್ಥೆ ಆಗಿರುತ್ತೆ, ಹಾಗೂ ಪ್ರತಿಯೊಬ್ಬರು ತಿಳಿದಿರುವ ಹಾಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇವೆಲ್ಲ ಯಾವ ಥರ ವರ್ಕ್ ಮಾಡುತ್ತೆ, ಇದು ಏಕೆ ಬೇಕಾಗಿತ್ತು ನಮಗೆ, ನಮ್ಮ ದೇಶಕ್ಕೆ ಸಂವಿಧಾನ ಅನ್ನೋದು ಏತಕ್ಕೋಸ್ಕರ ಬೇಕಾಗಿತ್ತು, ಸಂವಿಧಾನದ ಅಡಿಯಲ್ಲಿ ನಾವು ಏನೇನು ಕೆಲಸವನ್ನು ಮಾಡ್ತಾ ಇದ್ದೇವೆ, ಸಂವಿಧಾನ ಅನ್ನೋದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಾವು ಈ ಥರ ಬದುಕಬೇಕು, ಹಿಂಗೆ ಮಾಡಬೇಕು, ಈ ಥರನೇ ಇರಬೇಕು ಅನ್ನೋದು, ಅದು ಕಾನೂನುಬದ್ಧವಾದ ಒಂದು ಚೌಕಟ್ಟು ಸಂವಿಧಾನ ಅನ್ನೋದು. ಇದನ್ನು ತಿಳಿಯದೆ ಕೆಲವರು ಅದಕ್ಕಿಂತ ಮೇಲ್ಪಟ್ಟು ವರ್ತಿಸಿದಾಗ ಕಾನೂನಿನಲ್ಲಿ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಅವರಿಗೆ ಶಿಕ್ಷೆ ಆಗಿರೋದನ್ನು ನಾವು ನೋಡಿದ್ದೇವೆ. ಹಾಗೂ ಶಾಸಕಾಂಗ ವ್ಯವಸ್ಥೆಯಲ್ಲಿ ಲೀಡರ್ಗಳಾಗಿ ಅವರು ಒಂದು ನಮ್ಮ ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೂ ತೆಗೆದುಕೊಂಡೋಗಿರೋದನ್ನು ನೋಡಿದ್ದೇವೆ. ಹಾಗೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗದೆ ಈ ನಮ್ಮ ಜನಗಳ ಮಧ್ಯೆ ತೊಂದರೆಗೀಡಾಗಿ ಅವರಿಗೆ ಮೊದಲು ಪಂಚಾಯಿತಿ ಅಂತ ಮಾಡ್ತಾಯಿದ್ರು. ಆ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಕೆಲವೊಂದು ಕರೆಕ್ಟಾಗಿ ಅವರಿಗೆ ಅವ್ರು ಕರೆಕ್ಟ್ ಇದ್ದರು, ಅದು ಕರೆಕ್ಟ್ ಇಲ್ಲ ಅಂತ ಆಗೋದು ಪಂಚಾಯಿತಿಗಳಲ್ಲಿ. ಬಟ್ ಕಾನೂನು ವ್ಯವಸ್ಥೆ ಬಂದು ಅದೇನು ಮಾಡಿದೆ, ಸೆಕ್ಷನ್ಗಳನ್ನ ಹಾಕಿ, CRPC ಸೆಕ್ಷನ್ ಹಾಕಿ, ಮತ್ತು ಪ್ರತಿಯೊಂದು ಅದಕ್ಕೆ ಕಾನೂನಾತ್ಮಕವಾಗಿ ಯಾವ್ಯಾವ ಸೆಕ್ಷನ್ಸ್ ಬೇಕು, ಯಾವ್ಯಾವ ತೊಂದರೆಗಳು ಏನು, ಆ ಥರ ಒಂದು ಕಾನೂನನ್ನು ಮಾಡಿಕೊಂಡು ನಾವು ಕಾನೂನುಬದ್ಧ ಚೌಕಟ್ಟಿನಲ್ಲಿ ಇದ್ದೇವೆ. ಹಾಗಾಗಿ ಯಾರು ಅಧ್ಯಕ್ಷರುಗಳು ಅಂತ ಬರ್ತೀರಿ, ಪಕ್ಷದ ಅಧ್ಯಕ್ಷರುಗಳು ಅಂತ ಬರ್ತೀರಿ, ತಮ್ಮಲ್ಲೇ 108 ವಿಷಯಗಳನ್ನ ತುಂಬಿಕೊಂಡು ತಾವು ಅಧ್ಯಕ್ಷಗಳಾಗಿರ್ತೀರಿ ಅನ್ನೋದು ನಾನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನನಗೆ ಗೊತ್ತಿದೆ. ಆದರೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಸಾಧನೆಯನ್ನು ಮಾಡ್ಬೋದಾ? ಖಂಡಿತವಾಗಿ ಮಾಡ್ಬೋದು. ನೀವು ಪ್ರಾಮಾಣಿಕತೆಯಿಂದ ಜನಗಳಲ್ಲಿ ವರ್ತಿಸಿದರೆ ಸಾಕು, ನಿಮ್ಮ ವ್ಯವಸ್ಥೆ, ಜನಗಳ ಅವಸ್ಥೆ ಎಲ್ಲವನ್ನು ನಿವಾರಣೆ ಮಾಡ್ಬೋದು. ಜನಗಳಿಗೆ ಏನು ತೊಂದರೆ ಆಗ್ತದೆ ಎಲ್ಲವನ್ನು ನಿವಾರಣೆ ಮಾಡ್ಬೋದು. ಯಾವ ಥರ ಮಾಡೋದು? ಪ್ರತಿಯೊಂದು ರಂಗದಲ್ಲೂ ತಾವು ಗುರುತಿಸ್ಕೊಳ್ಬೇಕು. ಫಸ್ಟ್ ಒಂದು ರಾಜಕೀಯ ವ್ಯವಸ್ಥೆಗೆ ಹೋಗಬೇಕು ಅಂತಂದರೆ ಪ್ರತಿಯೊಂದು ಜನ, ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರಿಂದ ಹಿಡಿಬೋದು, ಒಬ್ಬ DC ಅವರಿಂದ ಹಿಡಿಬೋದು, AC ಹಿಡ್ಬೋದು, ಪ್ರತಿಯೊಂದು ಅಲ್ಲಿ ಇರುವಂತಹ ಒಬ್ಬ ಕಾರ್ಪೊರೇಟ್ರಿಂದ ಇರ್ಬೋದು, ಅಥವಾ ಅವರ ಒಬ್ಬರು ಅಧ್ಯಕ್ಷಗಳಿಂದ ಇರ್ಬೋದು, ಅಥವಾ ಒಬ್ಬರು ಮಂತ್ರಿಯಿಂದ ಇರ್ಬೋದು, ಶಾಸಕರಿಂದ ಇರ್ಬೋದು, ಅಥವಾ ಅಲ್ಲಿಂದ ರಾಜ್ಯದ ಚೀಫ್ ಮಿನಿಸ್ಟರಿಂದ ಇರ್ಬೋದು. ಇವರೆಲ್ಲರ ಸಂಪರ್ಕ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅವಶ್ಯಕತೆ ಇದೆ. ಆಗಲೇ ನೀವು ರಾಜಕೀಯವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಅಥವಾ ಇಲ್ಲ, ಒಂದು ಪಕ್ಷವನ್ನು ಕಟ್ಟಿದರೆ ನೀನು ವರ್ಕರ್ ಆಗಿ ಇಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಯಾವ ವ್ಯವಸ್ಥೆಯೂ ಅಲ್ಲಿ ಸರಿ ಹೋಗೋದಿಲ್ಲ ಅಂತ ನನ್ನ ಅನಿಸಿಕೆ. ಅವರ ಸಿದ್ಧಾಂತಗಳ ಮೂಲಕ ಪ್ರತಿಯೊಂದು ಪಕ್ಷಗಳು ವರ್ಕ್ನ ಮಾಡ್ತಾ ಇರುತ್ತೆ. ಪಕ್ಷದ ಒಬ್ಬರು ಅಧ್ಯಕ್ಷರು ಇರ್ತಾರೆ, ಅವರ ಏನೇನು ಸಿದ್ಧಾಂತಗಳಿರುತ್ತೆ, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದು ಜನ ವಿರೋಧಿ, ಇದು ಜನಕ್ಕೆ ಹೆಲ್ಪ್ ಆಗೋಂಥದ್ದು ಅನ್ನೋದನ್ನ ಆ ಅಧ್ಯಕ್ಷರುಗಳು ತೀರ್ಮಾನವನ್ನು ತಗೋತಾರೆ. ಅದಕ್ಕೆ ಸಮಿತಿಯನ್ನು ರಚಿಸ್ತಾರೆ. ಕೊನೆಗೆ ಅದು ಆರ್ಡರ್ನ ಪಾಸ್ ಮಾಡಿಕೊಂಡು ಮುಂದೆ ಹೋಗುತ್ತೆ. ಈ ಥರ ಇರುವಂಥ ಕಾಲದಲ್ಲಿ ನಾವೇನೋ ಸಾಧನೆ ಮಾಡಿಬಿಡ್ತೀವಿ ಅಂತ ಅಂದ್ಬಿಟ್ಟು ಏನೂ ಬೇರೆ
ವಿಷಯಗಳು ಇಲ್ಲದ ಹಾಗೆ ಮಾತಾಡೋದು ತಪ್ಪು. ಆದ್ದರಿಂದ ಜನಗಳ ವ್ಯವಸ್ಥೆಯನ್ನು ನಾವು ನೋಡಿ ಅವರಿಗೆ ಅನುಕೂಲಕರವಾಗಿ ಮಾಡುವಂತಹ 108 ಕೆಲಸಗಳಿದೆ. ನಾನೇ ಒಂದು ಶಾರ್ಟಾಗಿ ಹೇಳ್ದಂಗೆ 1ರಿಂದ 10ನೇ ಕ್ಲಾಸ್ ಓದಿದವ್ರಿಗೆ ಮಕ್ಕಳಿಗೆ ಕನ್ನಡ ಮೀಡಿಯಮ್ ಓದಲಿ, ಇಂಗ್ಲೀಷ್ ಮೀಡಿಯಮ್ ಓದಲಿ, ಯಾವ್ದಾದ್ರು ಮೀಡಿಯಮ್ ಓದಲಿ, ಅದು ಸರ್ಕಾರದ ಸ್ಕೂಲ್ಗಳಾಗಿರ್ಬೇಕು. 1ರಿಂದ 10 ಓದಿದವ್ರಿಗೆ 30,000 ಸಂಬಳವನ್ನು ಫಿಕ್ಸ್ ಮಾಡಬೇಕು. ಬಿಟ್ಬಿಡ್ತೀನಿ ಅಂತ ಅಂದವ್ರಿಗೆ 10ರ ಮೇಲೆ ಓದ 11ರಿಂದ 12 ಓದ್ತು ಅಂದರೆ ಅವ್ರಿಗೆ 40,000 ಸಂಬಳವನ್ನು ಮಾಡಬೇಕು. ಆಮೇಲೆ MA, B.Ed, BE, MBBS, BDS, MD ಅಂತ ಮಾಡಿದವ್ರಿಗೆಲ್ಲ 1 ಲಕ್ಷ ರೂಪಾಯಿನಷ್ಟು ತಾವು ಸ್ಯಾಲ್ರಿಯನ್ನು ನೀಡಿದರೆ ನಮ್ಮ ದೇಶದ ಯುವಕರು ಆಟೋಮೆಟಿಕ್ಕಾಗಿ ಅವರೇ ಚೇಂಜ್ ಆಗಿಬಿಡ್ತಾರೆ. ಆ ವ್ಯವಸ್ಥೆಯಲ್ಲಿ ಚೇಂಜ್ ಆಗಿಬಿಡುತ್ತೆ. ಬೇರೆ ದೇಶಕ್ಕೆ ಹುಡುಕೊಂಡೋಗೋ ವ್ಯವಸ್ಥೆಗಳು ಇರೋದಿಲ್ಲ. ಯಾರೂ ತಾವು ಫ್ರೀ ಎಜುಕೇಷನ್ ಎಲ್ಲೂ ಕೇಳಬೇಡಿ. ಫ್ರೀ ಎಜುಕೇಷನ್ ಅವಶ್ಯಕತೆ ಇಲ್ಲ. ನಾವು ನಮ್ಮ ಮಕ್ಕಳಿಗೆ 1ರಿಂದ 10ವರೆಗೆ ನಾವು ಓದಿಸೋಂಥ ಪವರ್ ಇದೆ. ನಾವು ಓದಿಸ್ತೀವಿ, ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನೀವು ಆ ಓದಿಸ್ತಕ್ಕಂತೆ ಆ ಒಂದು ಸಂಸ್ಥೆಯನ್ನು 10ನೇ ಕ್ಲಾಸ್ವರೆಗೆ ತಾವು ಒಂದು ಸರ್ಟಿಫಿಕೇಟ್ ಕೊಡ್ತೀರಿ. ತಕ್ಷಣ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದಕ್ಕೆ 30,000 ಸ್ಯಾಲ್ರಿ ಕೊಡುವಂತೆ ಆರ್ಡ್ರ್ ಮಾಡಿ ಗೌರ್ನಮೆಂಟಿಂದ. ಅದಕ್ಕೆ ಲೀಡರ್ ಬೇಕು. 11ರಿಂದ 12ಕ್ಕೆ ಒಂದು 40,000 ಸ್ಯಾಲ್ರಿ ಬರಬೇಕು ಅಂತಂದರೆ ಅದಕ್ಕೆ ಆರ್ಡ್ರ್ ಮಾಡಬೇಕು. ಒಬ್ಬ ಲೀಡ್ರ್ ಬೇಕು. ವರ್ಕರಿಂದ ಆಗೋದಿಲ್ಲ. ಆಮೇಲೆ ನೆಕ್ಸ್ಟು 12ರಿಂದ ಪ್ರತಿಯೊಂದು MBBS, BDS, ಡಾಕ್ಟ್ರು, MA, B.Ed ಇಂಥವ್ರಿಗೆಲ್ಲ ಸ್ಯಾಲ್ರಿ ಮಾಡಬೇಕು ಅಂತ ಅಂದಾಗ ಅದನ್ನು ಆರ್ಡ್ರ್ ಮಾಡೋದಕ್ಕೆ ಒಬ್ಬ ಲೀಡ್ರ್ ಬರಬೇಕು. 80ರಿಂದ 1 ಲಕ್ಷ ರೂಪಾಯಿನ. ಇದು ಜನಗಳು ಮಾಡೋಕ್ಕೆ ಸಾಧ್ಯನಾ? ಇದು ಡಿಸ್ಕಷನ್ ಆಗೋದು ಬೇಡವಾ? ಈ ಮಾತುಗಳು ಡಿಸ್ಕಷನ್ ಆಗಿ ಹೌದು ಈ ವ್ಯವಸ್ಥೆ ತಂದಾಗ ನಮ್ಮ ಜನಗಳು ಎಲ್ಲೂ ಲಿಟ್ರೇಚರ್ಸಿಂದ ಕಡಿಮೆ ಆಗೋದಿಲ್ಲ. ಕೇರಳ ಇಸ್ ದಿ ನಂಬರ್ 1 ಲಿಟ್ರೇಚರ್ ಸ್ಟೇಟ್. ಹಾಗಾಗಿ ಕರ್ನಾಟಕ ಯಾವಾಗ ನಂಬರ್ 1 ಲಿಟ್ರೇಚರ್ಸ್ ಸ್ಟೇಟ್ ಆಗೋದು? ಈ ಥರ ವ್ಯವಸ್ಥೆಗಳಿದೆ. ಹಾಗಾಗಿ 108 ವಿಷಯಗಳನ್ನ ನಾವು ಮಾತಾಡಿದಾಗ ಮಾತ್ರ, ಡಿಸ್ಕಷನ್ ಮಾಡಿದಾಗ ಮಾತ್ರ ಇದಾಗುತ್ತೆ. ಮತ್ತು ಲೀಡ್ರುಗಳನ್ನು ಮಾಧ್ಯಮ ಮಿತ್ರರಿಗೆ 100% ಗೊತ್ತು. ಇವನ ಕೈಯಲ್ಲಿ ಲೀಡ್ರ್ ಆಗೋಕ್ಕೆ ಸಾಧ್ಯ ಇದೆ. ಇವನು ಕರೆಕ್ಟಾಗಿ ಮಾತಾಡ್ತಾನೆ, ತಲೆ ಮೇಲೆ ಹೊಡೆದಾಗ ಮಾತಾಡ್ತಾನೆ, ಇಲ್ಲೊಂದು ಅಲ್ಲೊಂದು ಮಾತಾಡಲ್ಲ, ಪ್ರಾಮಾಣಿಕತೆಯಿಂದ ಇದ್ದಾನೆ ಅಂತಂದರೆ ಮಾಧ್ಯಮ ಮಿತ್ರರಲ್ಲಿ ತಾಕತ್ತಿದೆ. ಯಾವುದು ಅದು ಮಾಧ್ಯಮ ಮಿತ್ರರ ರಂಗ ಅಂದರೆ 4ನೇ ರಂಗ. ನ್ಯಾಯಾಂಗ 1 ರಂಗ, ಕಾರ್ಯಾಂಗ 2 ರಂಗ, ಶಾಸಕಾಂಗ 3 ರಂಗ, 4ನೇದು ಇದು ಮಾಧ್ಯಮ ರಂಗ. ಇವರಿಗೆ ತಾಕತ್ತಿರೋಂಥದ್ದು. ದೇಶವನ್ನು ನಡೆಸೋಂಥದ್ದು, ತಪ್ಪು ಮಾಡಿದ್ರೆ ತಪ್ಪನ್ನು ಹೇಳೋಂಥದ್ದು, ಒಳ್ಳೇದು ಮಾಡಿದಾಗ ಒಳ್ಳೆಯದನ್ನು ಎತ್ತಿ ತೋರಿಸೋಂಥದ್ದು, ಕೆಟ್ಟವರಿಗೆ ಶಿಕ್ಷೆಯನ್ನು ಕೊಡಿಸುವಂಥದ್ದು, ಒಳ್ಳೆಯವರಿಗೆ ಒಳ್ಳೆಯ ಉದ್ಯೋಗಗಳನ್ನೆಲ್ಲ ಇರುವಂಥ ಅಪರ್ಚುನಿಟೀಸ್ಗಳನ್ನೆಲ್ಲ ಮಾಧ್ಯಮದಲ್ಲಿ ತೋರಿಸುವಂಥದ್ದು, ಇಂಥ ವಿಷಯಗಳೆಲ್ಲ ಇದೆ. ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಎಲ್ಲಿ ಯಾವ ಅಪ್ಲಿಕೇಶನ್ ಹಾಕಿದ್ರೆ ಇದು ವರ್ಕ್ ಆಗುತ್ತೆ ಅನ್ನೋದು ನಮಗೆ ತಿಳಿದಿರಬೇಕು. ವಿ ಆರ್ ದಿ ವೋಟರ್ಸ್. ನಾವು ಮೊದಲು ಪ್ರಜೆಗಳು ಏನು ಮಾಡಬೇಕು? ಪ್ರತಿಯೊಂದು ವಿಷಯಗಳನ್ನ ತಿಳ್ಕೊಂಡಿರಬೇಕು. ನೆಕ್ಸ್ಟು ನಾವೇನಾಗ್ತೀವಿ? ಲೀಡ್ರ್ ಆಗ್ತೀವಿ ಅಂತ ನನ್ನ 4 ಮಾತುಗಳನ್ನ ಮುಗಿಸ್ತಾ, ಮುಂದಿನ ವಿಡಿಯೋಗಳಲ್ಲಿ ಯಾವ ಥರ ತಾವು ನಾಮಿನೇಷನ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತೇನೆ. ನಮಸ್ಕಾರ. ಗುಡ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಲಿಸ್ನರ್ಸ್.